ನ್ಯೂಸ್18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಚಂದ್ರಕಾಂತ್ ಸುಗಂಧಿ. ಇವತ್ತು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮಹಾರಾಷ್ಟ್ರಕ್ಕೆ ಭೇಟಿ ನೀಡಿದ್ದಾರೆ. ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರನ್ನ ಭೇಟಿಯಾಗಿ ಕೃಷ್ಣಾ ನದಿಗೆ 2 TMC ನೀರು ಹರಿಸುವಂತೆ ಬೇಡಿಕೆ ಇಡುವಂತಹ ಸಾಧ್ಯತೆ ಇದೆ. ಈಗಾಗಲೇ ಮುಖ್ಯಮಂತ್ರಿಗಳ ಪ್ರವಾಸ ವಿವರವು ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ಮಹಾರಾಷ್ಟ್ರದಲ್ಲಿ ಮಧ್ಯಾಹ್ನ ಸಂಜೆಯ ವೇಳೆಗೆ ದೇವೇಂದ್ರ ಫಡ್ನವೀಸ್ ಅವರನ್ನ ಡಿ ಕೆ ಶಿವಕುಮಾರ್ ಭೇಟಿಯಾಗುವುದು ಬಹುತೇಕ ನಿಗದಿಯಾಗಿದೆ. ಕೃಷ್ಣಾ ನದಿಗೆ 2 TMC ನೀರು ಬಿಡುವಂತೆ ಇವತ್ತು ಬೇಡಿಕೆ ಇಡುವಂತಹ ಸಾಧ್ಯತೆ ಇದೆ. ಮುಖ್ಯಮಂತ್ರಿಗಳ ಭೇಟಿ ಗಡಿ ಭಾಗದಲ್ಲಿ ಇವತ್ತು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಕಳೆದ ಅನೇಕ ವರ್ಷಗಳಿಂದಲೂ ಕೂಡ ಬೇಸಿಗೆ ಸಂದರ್ಭದಲ್ಲಿ ನೀರು ಬಿಡಿ ಅಂತ ಹೇಳಿ ಮಹಾರಾಷ್ಟ್ರ ಕೇಳಿದ್ರು. ಆ ಮಹಾರಾಷ್ಟ್ರ ಸರ್ಕಾರ ನೀರು ಬಿಡ್ತಾ ಇರಲಿಲ್ಲ. ಆದರೆ ಈ ಬಾರಿ ಅಖಾಡಕ್ಕೆ ಸ್ವತಃ ಮುಖ್ಯಮಂತ್ರಿ ಇಳಿದಿದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಕೃಷ್ಣಾ ನದಿಗೆ 2 TMC ನೀರು ಬಿಟ್ಟರೆ ಬೇಸಿಗೆ ಸಂದರ್ಭದಲ್ಲಿ ಅದು ಕುಡಿಯೋ ನೀರಿಗೆ ಅನುಕೂಲ ಆಗುತ್ತೆ. ಇನ್ನು ಜೂನ್ ಕಳೆದರೂ ಕೂಡ ಮಳೆಗಾಲ ಆರಂಭ ಆಗಿಲ್ಲ. ಹೀಗಾಗಿ ಚಿಕ್ಕೋಡಿ, ರಾಯಭಾಗ, ಅಥಣಿ ಭಾಗದಲ್ಲಿ ಸಾಕಷ್ಟು ಕುಡಿಯುವ ನೀರಿನ ಸಮಸ್ಯೆ ಇದೆ. 2 TMC ನೀರು ಬಿಟ್ಟರೆ ಸಾಕಷ್ಟು ಅನುಕೂಲ ಆಗೋ ನಿಟ್ಟಿನಲ್ಲಿ ಇವತ್ತು ಮುಖ್ಯಮಂತ್ರಿಗಳೇ ಸ್ವತಃ ಅಖಾಡಕ್ಕೆ ಇಳಿದಿದ್ದಾರೆ. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇವತ್ತು ದೇವೇಂದ್ರ ಫಡ್ನವೀಸ್ ಅವ್ರನ್ನ ಭೇಟಿಯಾಗುವಂತಹ ಸಾಧ್ಯತೆ ಇದೆ. ಸಂಜೆ ವೇಳೆಗೆ ಭೇಟಿ ಆಗಲಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಲಭ್ಯವಾಗಿವೆ. ಕೃಷ್ಣಾ ನದಿ ನೀರು ಜೊತೆಗೆ ನೀರು ವಿನಿಮಯ ಒಪ್ಪಂದಕ್ಕೂ ಕೂಡ ಇವತ್ತು ಮಾತುಕತೆ ನಡೆಯುವಂಥ ಸಾಧ್ಯತೆ ಇದೆ. ನೀರು ವಿನಿಮಯ ಒಪ್ಪಂದ ಏನು ಅಂತ ಹೇಳ್ತೀನಿ. ಅದಕ್ಕೂ ಮೊದಲು ನ್ಯೂಸ್18 ಕನ್ನಡದ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕನ್ ಒತ್ತೋದನ್ನ ಮರೆಯಬೇಡಿ. ನ್ಯೂಸ್18 ಕನ್ನಡದ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಕಳೆದ ಅನೇಕ ವರ್ಷಗಳಿಂದಲೂ ಕೂಡ ನೀರು ವಿನಿಮಯ ಒಪ್ಪಂದ ಮಹಾರಾಷ್ಟ್ರ ಕರ್ನಾಟಕ ನಡುವೆ ಹಾಗೆ ಉಳಿದುಕೊಂಡಿರ್ತಕ್ಕಂಥದ್ದು. ಈ ಹಿಂದೆ ಜಲ ಸಂಪನ್ಮೂಲ ಸಚಿವರಾಗಿದ್ದ ಡಿ ಕೆ ಶಿವಕುಮಾರ್ ಇದಕ್ಕೆ ಚಾಲನೆಯನ್ನು ಕೊಟ್ಟಿದ್ರು. ಅದಕ್ಕೆ ಪ್ರಮುಖ ಕಾರಣ ಏನಂದ್ರೆ ಬೇಸಿಗೆ ಸಂದರ್ಭದಲ್ಲಿ ಕೃಷ್ಣಾ ನದಿಗೆ ಮಹಾರಾಷ್ಟ್ರದಿಂದ 2 TMC ಬಿಡ್ತಕ್ಕಂಥದ್ದು. ಮತ್ತೊಂದು ಕಡೆ ಇದಕ್ಕೆ ಪರ್ಯಾಯವಾಗಿ ತುಬಚಿ ಬಬಲೇಶ್ವರ್ ಏತ ನೀರಾವರಿ ಮೂಲಕ ಜತ್ ತಾಲೂಕಿಗೆ ಕರ್ನಾಟಕದಿಂದ ನೀರು ಬಿಡುದು. ಈ 2 ಯೋಜನೆಗಳು ಜಾರಿ ಆದರೆ ಒಂದು ಕಡೆ ಕನ್ನಡಿಗರಿಗೂ ಅನುಕೂಲ ಆಗುತ್ತೆ, ಮತ್ತೊಂದು ಕಡೆ ಮಹಾರಾಷ್ಟ್ರದಲ್ಲಿರುವಂತಹ ಕನ್ನಡಿಗರು ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ಸಾಕಷ್ಟು ವರ್ಷಗಳಿದ್ದಂತಹ ಯೋಜನೆ. ಈ ಯೋಜನೆ ಅನೇಕ ಬಾರಿ ಮಾತುಕತೆ ಹಂತದಲ್ಲಿದ್ದು ಕೂಡ ಮಾತುಕತೆ ಆಗಿದ್ರು ಕೂಡ ಅದು ಸಫಲವಾಗಿರಲಿಲ್ಲ. ಆದರೆ ಕರ್ನಾಟಕದ ಮತ್ತು ಬೆಳಗಾವಿಗೆ ಕೃಷ್ಣಾ ನದಿಗೆ ನೀರು ಬಿಡುವಂಥ ಸಂದರ್ಭದಲ್ಲಿ ಅನೇಕ ರಾಜಕಾರಣಿಗಳು, ಇಲ್ಲಿನ ರಾಜಕಾರಣಿಗಳು ಪ್ರತ್ಯೇಕವಾಗಿ ಕಾಂಗ್ರೆಸ್ನ ಒಂದು ಗುಂಪು, ಮತ್ತೊಂದು ಕಡೆ ಬಿಜೆಪಿ ಒಂದು ಪ್ರತ್ಯೇಕವಾಗಿ ಮಹಾರಾಷ್ಟ್ರ ನಾಯಕರನ್ನ ಇಷ್ಟು ದಿನ ಭೇಟಿ ಆಗ್ತಾ ಬಂದಿದ್ದಾರೆ. ಜೊತೆಗೆ ಏನಂದ್ರೆ ಇತ್ತೀಚಿನ ವರ್ಷಗಳಿಂದ ಮಹಾರಾಷ್ಟ್ರ ಸರ್ಕಾರ ನೀರು ಬಿಡುವುದನ್ನ ನಿಲ್ಲಿಸಿತ್ತು. ನಮಗೆ ಅನಿವಾರ್ಯ ಮತ್ತು ಅವಶ್ಯಕತೆ ಇದ್ದ ಸಂದರ್ಭದಲ್ಲಿ ನೀರು ಬಿಡುವುದನ್ನ ಮಹಾರಾಷ್ಟ್ರ ಸರ್ಕಾರ ನಿಲ್ಲಿಸಿತ್ತು. ಇದು ಸಾಕಷ್ಟು ಆಕ್ರೋಶಕ್ಕೂ ಕೂಡ ಗಡಿ ಭಾಗದಲ್ಲಿ ಕಾರಣವಾಗಿದೆ. ಯಾಕಂದ್ರೆ ಚಿಕ್ಕೋಡಿ, ರಾಯಭಾಗ ಮತ್ತು ಅಥಣಿ, ಕಾಗವಾಡ ತಾಲೂಕಿನ ಅನೇಕ ಗ್ರಾಮಗಳಿಗೆ ನೀರು ಬಿಟ್ಟರೆ ಬೇಸಿಗೆ ಸಂದರ್ಭದಲ್ಲಿ ಅದು ಸಾಕಷ್ಟು ಅನುಕೂಲ ಆಗುತ್ತೆ. ಆದರೆ ಮಹಾರಾಷ್ಟ್ರ ನಮಗೆ ಬೇಕಾದಾಗ ನೀರು ಬಿಡ್ತಿರಲಿಲ್ಲ. ಪ್ರವಾಹ ಸಂದರ್ಭದಲ್ಲಿ ಬೇಕಾಬಿಟ್ಟಿಯಾಗಿ ನೀರು ಬಿಟ್ಟು ಈ ಒಂದು ಭಾಗದಲ್ಲಿ ಸಾಕಷ್ಟು ಹಾನಿಯನ್ನ ಮಾಡಿತ್ತು. ಅದು ಹಾನಿಯ ಜವಾಬ್ದಾರಿಯನ್ನ ಮಹಾರಾಷ್ಟ್ರ ಮಾಡಬೇಕಿದ್ದಂತ ಬೆಳಗಾವಿ ರಾಜಕಾರಣಿಗಳು ಆ ವಿಚಾರದಲ್ಲಿ ಮೌನಕ್ಕೆ ಶರಣಾಗಿದ್ರು. ರಾಜ್ಯ ಸರ್ಕಾರವು ಕೂಡ ಆ ನಿಟ್ಟಿನಲ್ಲಿ ಯಾವುದೇ ರೀತಿ ಒಂದು ಪರಿಹಾರ ಇಲ್ಲ. ಮತ್ತು ನೀರು ನಿರ್ವಹಣೆಯನ್ನ ಇತ್ತೀಚಿನ ಕೆಲ ವರ್ಷಗಳಲ್ಲಿ ಮಾಡಲಾಗಿದ್ರು ಕೂಡ ಪ್ರವಾಹಕ್ಕೂ ಕೂಡ ಇದೇ ಕಾರಣ ಅಂತಕ್ಕಂಥದ್ದು ಬೆಳಗಾವಿ ಭಾಗದ ರೈತರ ಒಂದು ಕೊರತೆ ಆಗಿರ್ತಕ್ಕಂಥದ್ದು. ಹೀಗಾಗಿ ಬೆಳಗಾವಿ ಭಾಗದ ರೈತರ ಆರೋಪ ಏನಿದೆ, ಈ ಸಂಬಂಧಪಟ್ಟಂತೆ ಇವತ್ತು ಮುಖ್ಯಮಂತ್ರಿಗಳು ಮಹಾರಾಷ್ಟ್ರದ ಜೊತೆಗೆ ಮಹತ್ವದ ಮಾತುಕತೆ ನಡೆಸಿದ್ದಾರೆ. ಪ್ರಮುಖವಾಗಿ ನೀರು ವಿನಿಮಯ ಒಪ್ಪಂದ ಆದರೆ ಕರ್ನಾಟಕ, ಮಹಾರಾಷ್ಟ್ರ 2 ರಾಜ್ಯಗಳು ಕೂಡ ಉತ್ತಮವಾಗಲಿದೆ. ಮತ್ತು ಈಗ ಸದ್ಯ ಜೂನ್ 21 ಕಳೆದರೂ ಕೂಡ ಮುಂಗಾರು ಮಳೆ ಪ್ರವೇಶ ಇದುವರೆಗೂ ಆಗಿಲ್ಲ. ಬೆಳಗಾವಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಳೆ ಆಗ್ತಿತ್ತು. ಅದರಲ್ಲೂ ಬೆಳಗಾವಿ ತಾಲೂಕು ಮತ್ತು ಖಾನಾಪುರ ತಾಲೂಕಿನಲ್ಲಿ ಅತಿ ಹೆಚ್ಚು ಮಳೆ ಆಗ್ತಿತ್ತು. ಇದುವರೆಗೂ ಕೂಡ ಮುಂಗಾರಿನ ಮಳೆಯ ಆರ್ಭಟ ಕಾಣಿಸ್ತಾ ಇಲ್ಲ. ಹೀಗಾಗಿ ಈ ಬಾರಿ ಮುಂಗಾರು ಮಳೆ ವಿಫಲವಾಗಿದ್ದರಿಂದ ಈಗಾಗಲೇ ಕುಡಿಯುವ ನೀರಿನ ಸಮಸ್ಯೆ ಎಲ್ಲ ಕಡೆಯಲ್ಲೂ ಕೂಡ ಉದ್ಭವ ಆಗ್ತಿದೆ. ಹೀಗಾಗಿ ಮಹಾರಾಷ್ಟ್ರದಿಂದ 2 TMC ನೀರು ಬಿಟ್ಟ ಸಂದರ್ಭದಲ್ಲಿ ಸಾಕಷ್ಟು ಅನುಕೂಲ ಆಗಲಿದೆ ಅಂತಕ್ಕಂಥದ್ದು ಇಲ್ಲಿನ ಲೆಕ್ಕಾಚಾರ ಆಗಿದೆ. ಈಗ ಸ್ವತಃ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಈ ನಿಟ್ಟಿನಲ್ಲಿ ಇವತ್ತು ಪ್ರಯತ್ನವನ್ನು ಮಾಡ್ತಾರೆ. ಈ ಒಂದು ಪ್ರಯತ್ನಕ್ಕೆ ಮಹಾರಾಷ್ಟ್ರ ಸರ್ಕಾರ ಯಾವ ರೀತಿ ಸ್ಪಂದಿಸುತ್ತೆ ಅಂತಕ್ಕಂಥದ್ದು ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರ್ತಕ್ಕಂಥ. ಯಾಕಂದ್ರೆ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ. ದೇವೇಂದ್ರ ಫಡ್ನವೀಸ್ ಅವರನ್ನೇ ಇವತ್ತು ಡಿ ಕೆ ಶಿವಕುಮಾರ್ ಭೇಟಿ ಆಗಲಿದ್ದಾರೆ. ಭೇಟಿ ಸಂದರ್ಭದಲ್ಲಿ 2 ವಿಚಾರಗಳು ಮಹತ್ವವಾಗಿ ಚರ್ಚೆ ಆಗುವಂತಹ ಸಾಧ್ಯತೆ ಇದೆ. ಒಂದು, ಸದ್ಯ ಕೃಷ್ಣಾ ನದಿಗೆ 2 TMC ಬಿಡಬೇಕು, ಮತ್ತು ಜೊತೆಗೆ ಏನು ಅಂತಂದ್ರೆ ಈ ತುಬಚಿ ಬಬಲೇಶ್ವರ್ಗೆ ನೀರು ವಿನಿಮಯ ಒಪ್ಪಂದ ಇದೆ, ಇದನ್ನ ಕೂಡ ಮಾಡಬೇಕಾಗಿದೆ. ಯಾಕಂದ್ರೆ ನೀರು ವಿನಿಮಯ ಒಪ್ಪಂದ ಯಾಕೆ ನೆನೆಗುದಿಗೆ ಬಿದ್ದಿದೆ ಅಂತಕ್ಕಂಥದ್ದು ಮಹಾರಾಷ್ಟ್ರದ ಗಡಿಯಿಂದ ಮಹಾರಾಷ್ಟ್ರದವರೆಗೆ ಯಾರು ಪೈಪ್ಲೈನ್ ಮಾಡಬೇಕು ಅನ್ನೋ ವಿಚಾರವಾಗಿ ಅನೇಕ ಗೊಂದಲಗಳಿತ್ತು. ಆ ಗೊಂದಲಗಳಿಗೆ ಇವತ್ತು ತೆರೆ ಬೀರುವಂತಹ ಸಾಧ್ಯತೆ ಇದೆ. ನಿಜಕ್ಕೂ ಇವತ್ತು ಬೆಳಗಾವಿಗೆ ನೀರು ವಿಚಾರವಾಗಿ ಮುಖ್ಯಮಂತ್ರಿಗಳು ಭೇಟಿ ಆಗ್ತಕ್ಕಂಥದ್ದು ಅತ್ಯಂತ ಈ ಭಾಗದ ರೈತರಿಗೆ ಒಂದು ಸಂತೋಷವನ್ನು ತಂದುಕೊಟ್ಟಿದೆ. ಇದು ಮಾತುಕತೆ ಯಶಸ್ವಿ ಆದರೆ 2 ರಾಜ್ಯದ ರೈತರಿಗೂ ಕೂಡ ಬೇಸಿಗೆ ಸಂದರ್ಭದಲ್ಲಿ ಆಗ್ತಕ್ಕಂಥ ಸಂಕಷ್ಟಗಳು ದೂರ ಆಗ್ತವೆ ಅಂತಕ್ಕಂಥದ್ದು ಈಗ ಕುತೂಹಲದಿಂದ ಎಲ್ಲ ಜನ ಇವತ್ತು ಈ ಮಾತುಕತೆಯ ಬಗ್ಗೆ ಗಮನಿಸ್ತಾ ಇದ್ದಾರೆ. ಮಹಾರಾಷ್ಟ್ರದ ಕೊಯ್ನಾ ಇರಬಹುದು, ವಾರಣಾ ಜಲಾಶಯಗಳಿಂದ ಕರ್ನಾಟಕದ ಕೃಷ್ಣಾ ನದಿಗೆ ಈ ಬೇಸಿಗೆ ಕಾಲದಲ್ಲಿ ನೀರು ಬಿಡಿಸುವ ಸಲುವಾಗಿ ಸನ್ಮಾನ್ಯ ಮುಖ್ಯಮಂತ್ರಿ ಶಿವಕುಮಾರ್ ಅವರು ನಾಳೆ ಮುಂಬೈಗೆ ಹೋಗ್ತಾ ಇದ್ದಾರೆ. ಶನಿವಾರ ಬಹಳ ಒಳ್ಳೆ ಸೂಚಕ, ಒಳ್ಳೆ ಒಂದು ಕ್ರಮ ಅಂತ ಹೇಳ್ತಾರೆ. ಯಾಕಂದ್ರೆ 2019 ಇವರ ಬೃಹತ್ ನೀರಾವರಿ ಮಂತ್ರಿ ಇದ್ದಾಗ ನಾವೇ ಬೆಳಗಾವಿ ಮನವಿ ಕೊಟ್ಟಿವಿ. ಕರ್ನಾಟಕ ಮತ್ತು ಮಹಾರಾಷ್ಟ್ರ ನಡುವೆ ಒಂದು MOU ಆಗ್ಬೇಕಂತ, ನೀರು ವಿನಿಮಯ ಒಪ್ಪಂದ ಆಗಬೇಕು,
ಆದ್ರೆ ಅವ್ರಿಗೆ ಅನುಕೂಲ ಆಗ್ಬೇಕು, ನಮಗೂ ಅನುಕೂಲ ಆಗ್ಬೇಕಂತ ನಾವೇ ಮನವಿ ಕೊಟ್ಟಿದ್ವಿ ಬೆಳಗಾವಿಯಲ್ಲಿ. ಇವತ್ತು ಶಿವಕುಮಾರ್ ಅವರು ಬರೇ ಪತ್ರ ಬರಲಾರ್ದ ತಾವೇ ಮುಂಬೈ ಹೊಂಟಿದ್ದು ಬಹಳ ಒಳ್ಳೆಯ ಕ್ರಮ ಅಂತ ಹೇಳ್ತಾರೆ. ಯಾಕಂದ್ರೆ ಇದು 2004ರಿಂದ ಕೊಯ್ನಾ ಮತ್ತು ವಾರಣಾ ಜಲಾಶಯಗಳಿಂದ ನಾವು ನೀರು ಖರೀದಿ ಮಾಡ್ತಾ ಬಂದಿದ್ದೀವಿ. 2016ರಿಂದ ಮಹಾರಾಷ್ಟ್ರ ಸರ್ಕಾರ ಏನ್ ಮಾಡಿತ್ತು, ನಮಗ್ ಹಣ ಬೇಕಾಗಿಲ್ಲ, ನೀರು ವಿನಿಮಯ ಒಪ್ಪಂದ ಮಾಡ್ಕೋರಿ, ನಾವು ಬ್ಯಾಸಿಯಾಗ ನಾವೇನ್ ಬಿಡ್ತೀವಿ, ತುಬಚಿ ಬಬಲೇಶ್ವರದಿಂದ ನೀವು ಜತ್ ತಾಲೂಕಿನ 44 ಹಳ್ಳಿ ಬಿಡ್ಬೇಕು ಅಂತ ಹಾಕಿದ್ರು. ಆದ್ರೆ ಒಂದ್ ಏನ್ ಪ್ರಶ್ನೆ ಬಂತಂದ್ರ, ಜತ್ ತಾಲೂಕಿನ ಹಳ್ಳಿಗಳು ಬಿಡ್ಬೇಕಾದ್ರೆ 30 ಕಿಲೋಮೀಟರ್ ಪಟ್ನಾ ಆಗ್ಬೇಕು. ತುಬಚಿ ಬಬಲೇಶ್ವರ ಎತ್ ನೀರಾವರಿಯಿಂದ ತಿಕೋಟ ಹರ್ನಾಳ್ ಅಂತದೆ ಡೆಲಿವರಿ ಚೇಂಬರ್, ಅಲ್ಲಿಂದ 30 ಕಿಲೋಮೀಟರ್ ಹಾಕ್ಬೇಕಾದ್ರೆ 1,000 ಕೋಟಿ ಬೇಕು. ಜಮೀನು ಭೂಸಾನ ಇರ್ಬೋದು, ಪೈಪ್ಲೈನ್ ಇರ್ಬೋದು, ಅಲ್ಲಿ ಬಂದು ಅದು ಡೆಡ್ ಲಾಕ್ ನಿಂತೆ. ಯಾಕಂದ್ರೆ ಮಹಾರಾಷ್ಟ್ರದವರು ನಮ್ಗೆ ನೀರು ಬಿಡ್ಬೇಕಾದ್ರೆ ಈ ರಾಜಾಪುರ ಡ್ಯಾಮ್ ಅದ, ರಾಜಾಪುರ ಡ್ಯಾಮ್ನಿಂದ ನಿಸರ್ಗದತ್ತವಾಗಿ ಹೊರ ಬರ್ತದೆ ನೀರು. ಆದ್ರೆ ನಾವು ಅಲ್ಲಿ ಕೊಡ್ಬೇಕಾದ್ರೆ 1,000 ಕೋಟಿ ರೂಪಾಯಿ ಒಂದು ಪ್ರಶ್ನೆ ಐತಿ, ಅದಕ್ಕೆ ಅಲ್ಲಿ ಡೆಡ್ ಲಾಕ್ ಆತ. ಅದನ್ನ ಇವರು ಮಾತುಕತೆ ಮೂಲಕ ಬಗೆಹರಿಸಬೇಕು. ಯಾಕಂದ್ರೆ ನಾವೇನಂದೀವಿ, ಮಹಾರಾಷ್ಟ್ರದಿಂದ ನೀವೇನ್ ನೀರು ಬಿಡ್ತೀರಿ, ಜತ್ ಅಲ್ಲಿ ಕೊಯ್ಬೇಕಾದ್ರೆ ಈ ತುಬಚಿ ಬಬಲೇಶ್ವರ ನೀರಾವರಿಯಲ್ಲಿ ಒಂದು ಪಂಪ್ ಹೌಸ್ ಕಟ್ರಿ, ನಿಮ್ಗೆ ಎಷ್ಟು ಬೇಕು ನೀವು ಪಂಪ್ ಹೌಸ್ ಕಟ್ಟಾಕ ಕರ್ನಾಟಕ ಒಂದು ಜಾಗ ಮಾಡಿಕೊಡ್ತೈತಿ, ಅಲ್ಲಿಂದ ನೀರು ಬಿಡ್ರಿ, ನೀರು ಜತ್ತ ಕೊಯ್ಯಿರಿ ಅಂತ ನಾವು ಅಂದ್ರೆ ಕರ್ನಾಟಕ ಸರ್ಕಾರ ಪರವಾಗಿ ವಾದ ಆತು. ಅದು ಅಲ್ಲಿಗೆ ನಿಂತೈತಿ ಒಂದು 6-7 ವರ್ಷದಿಂದ. ಅದನ್ನ ಶಿವಕುಮಾರ್ ಅವರು ಒಂದು ಮಾತುಕತೆ ಮಾಡುವ ಮೂಲಕ ಅದು ಬಗೆಹರಿಸಬೇಕು. ಪ್ರತಿ ವರ್ಷ ನಾವು ಬೇಸಿಗೆ ಕಾಲಕ್ಕೆ ಮಹಾರಾಷ್ಟ್ರದಿಂದ ನೀರು ಕೇಳ್ತೇವೆ, ಆದ್ರ ಅವ್ರು ಇಲ್ಲ ಅಂತ ಕೊಡುದ್ರು. 2016ರಿಂದ ನೀರು ಕೊಡುದಿಲ್ಲ ಅಂದಾರ. ಒಮ್ಮೆ 2019 ಏನಾಯ್ತು, ಜನವರಿಯಿಂದ ಮೇ ತಿಂಗಳವರೆಗೂ ಅವ್ರು ನೀರು ಬಿಡ್ಲಿಲ್ಲ, ಒಂದು ಹನಿ ನೀರು ಬಿಡ್ಲಿಲ್ಲ. ಒಮ್ಮೆ ಜುಲೈದೊಳಗ ಫ್ಲಡ್ ಬಂತು, ನೆರೆ ಹಾವಳಿ ಬಂದು 8 ಲಕ್ಷ ಕ್ಯೂಸೆಕ್ಸ್ ಕರ್ನಾಟಕ ಹರಿದು ಬಂತು. ಇದರಿಂದ 35,000 ಕೋಟಿ ರೂಪಾಯಿ ಕರ್ನಾಟಕಕ್ಕೆ ಹಾನಿ ಆತ. ಯಾಕಂದ್ರೆ ಅವ್ರು ನೀರು ಕೇಳಿಲ್ಲ, ಕೊಡ್ಲಿಲ್ಲ. ಇಲ್ಲ ಸಿಕ್ಕಾಪಟ್ಟೆ ಫ್ಲಡ್ ಬಂದಾಗ ನೀರು ಬಿಟ್ರು 8 ಲಕ್ಷ ಕ್ಯೂಸೆಕ್ಸ್. ಆ ಸಮಸ್ಯೆಯನ್ನ ಮಾತುಕತೆ ಮೇಲೆ ಬಗೆಹರಿಸಿದ್ರೆ ಅದು ಜತ್ ತಾಲೂಕಿನ ಹಳ್ಳಿಗಳಿಗೂ ಒಳ್ಳೆಯದು ಮತ್ತು ಬೆಳಗಾವಿ ಕೃಷ್ಣಾ ನದಿ ದಂಡೆ ಹಳ್ಳಿಗಳಿಗೂ ಒಳ್ಳೆಯದು ಅಂತ ಹೇಳ್ತಾ ಇದ್ದೇನೆ. ಆದರೆ ಪ್ರಮುಖವಾಗಿ ಏನು ಅಂತಂದ್ರೆ, ಮಹಾರಾಷ್ಟ್ರ ಸರ್ಕಾರ ದ್ವಂದ್ವ ನಿಲುವನ್ನ ಅನೇಕ ಬಾರಿ ತಾಡಿರ್ತಕ್ಕಂಥದ್ದು. ಯಾಕಂದ್ರೆ ಪ್ರವಾಹ ಸಂದರ್ಭದಲ್ಲಿ, ಮಳೆಯಾಚಾರದ ಸಂದರ್ಭದಲ್ಲಿ ಅದು ಯಾವುದೇ ಮುನ್ಸೂಚನೆ ಇಲ್ಲದೆ ಲಕ್ಷಾಂತರ ಕ್ಯೂಸೆಕ್ಸ್ ನೀರನ್ನ ಏನು ಕೃಷ್ಣಾ ನದಿಗೆ ಬಿಡುತ್ತೆ. ಆ ಸಂದರ್ಭದಲ್ಲಿ ಹಾನಿ ಆಗುತ್ತೆ. ಆ ಹಾನಿಯ ಜವಾಬ್ದಾರಿಯನ್ನ ಮಹಾರಾಷ್ಟ್ರ ವಹಿಸಲ್ಲ. ಆದರೆ ಕರ್ನಾಟಕದಲ್ಲಿ ಬರ ಇರುತ್ತೆ, ಕುಡಿಯೋ ನೀರಿಗೆ ಹಾಹಾಕಾರ ಇರುತ್ತೆ, ಜಾನುವಾರುಗಳು ಕುಡಿಯೋ ನೀರಿಗಾಗಿ ಪರಿತಪಿಸುವಂತಹ ಸಂದರ್ಭದಲ್ಲಿ ನೀರು ಬಿಡಿ ಅಂತ ಕೇಳಿದ್ರೆ ಅದಕ್ಕೆ ನೀರು ಬಿಡಕ್ಕೆ ಮಹಾರಾಷ್ಟ್ರ ಒಪ್ಪಲ್ಲ. ಈ ಹಿಂದೆ 2016ರಿಂದ ಈ ಹಿಂದೆ 1 TMCಗೆ ಇಷ್ಟು ಅಂತೇಳಿ ನೀರನ್ನು ಕೂಡ ದುಡ್ಡಿನಿಂದ ಕೊಂಡುಕೊಂಡಂತ ರಾಜ್ಯ ಸರ್ಕಾರ ಈಗ ಈ ಒಂದು ವಿನಿಮಯ ಒಪ್ಪಂದ ಆದರೆ ಇದಕ್ಕೆಲ್ಲವಕ್ಕೂ ಕೂಡ ಪರಿಹಾರ ಸಿಗಲಿ. ಇದು ಏನು ಬೆಳಗಾವಿಗೂ ಅನುಕೂಲ ಆಗುತ್ತೆ, ಮತ್ತೊಂದು ಕಡೆ ಸಾಂಗ್ಲಿ ಜಿಲ್ಲೆಯ ಜತ್ ತಾಲೂಕಿಗೂ ಕೂಡ ಸಾಕಷ್ಟು ಅನುಕೂಲ ಆಗಲಿದೆ. ಈ ನಿಟ್ಟಿನಲ್ಲಿ ಇವತ್ತು ಮುಖ್ಯಮಂತ್ರಿಗಳ ಭೇಟಿ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಇದರ ಜೊತೆಗೆ ಮತ್ಯಾವೆಲ್ಲ ವಿಚಾರಗಳು ಮುಖ್ಯಮಂತ್ರಿಗಳು ಇವತ್ತು ಚರ್ಚೆ ಮಾಡ್ತಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಏನು ಕುತೂಹಲ ಇರತಕ್ಕಂಥದ್ದು. ಜೊತೆಗೆ ಏನಂದ್ರೆ ಮುಖ್ಯಮಂತ್ರಿಗಳ ಜೊತೆಗೆ ಬೆಳಗಾವಿ ಜಿಲ್ಲೆ ಯಾವೆಲ್ಲ ನಾಯಕರು ಇವತ್ತು ಮಹಾರಾಷ್ಟ್ರಕ್ಕೆ ತೆರಳಿದ್ದಾರೆ ಅಂತಕ್ಕಂಥದ್ದು ಕೂಡ ನೋಡ್ಬೇಕಿದೆ. ಯಾಕಂದ್ರೆ ಬೆಳಗಾವಿ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಏನು ಸತೀಶ್ ಜಾರಕಿಹೊಳಿ ಇದ್ದಾರೆ, ಮತ್ತೊಂದು ಕಡೆ ಏನು ಅಥಣಿಯ ಲಕ್ಷ್ಮಣ್ ಸವದಿ ಅವರು, ಹಾಗೇನೆ ಚಿಕ್ಕೋಡಿಯ ಗಣೇಶ್ ಹುಕ್ಕೇರಿ ಕೂಡ ಈ ಒಂದು ಕೃಷ್ಣಾ ನದಿ ಪಾತ್ರದ ಶಾಸಕರಾಗಿದ್ದಾರೆ. ಅವ್ರನ್ನು ಕೂಡ ಕರೆದುಕೊಂಡು ಹೋಗ್ತಾರೆ ಅಥವಾ ಏಕಾಂಗಿಯಾಗಿ ಹೋಗಿ DK ಶಿವಕುಮಾರ್ ಅವರು ಬೆಳಗಾವಿಗೆ ನೀರು ವಿಚಾರದಲ್ಲಿ ಮಹಾರಾಷ್ಟ್ರ ಮುಖ್ಯಮಂತ್ರಿಯನ್ನ ಭೇಟಿಯಾಗಿ ಒತ್ತಡವನ್ನು ಹೇರ್ತಾರೆ ಅಂತಕ್ಕಂಥದ್ದು ಈಗ ಕಾದು ನೋಡ್ಬೇಕಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.